खुशामदीद मोहतरम नासरीन, आप तमाम का HK न्यूज़ में खैर मक़दम है। हुलसूर तालुक़ा में मुसलसल शदीद बारिश की वजह से एक घर की दीवार मुनद्दिम होकर गिर पड़ी। तहसीलदार ने इत्तला मिलते ही घटनास्थल का दौरा किया। बिदर ज़िला के नए तालुक़ा के केंद्रिया हुरसूल कस्बे में पता चला है कि वार्ड नंबर 2 में रहने वाले कशप्पा पाटने का घर रात देर गए बारिश की वजह से गिर गया। सुबह मालूम होने के बाद फौरी तौर पर तहसीलदार शिवानंद मैत्रे, राजस्व निरीक्षक शारनो पवादेशट्टे नागराज ने यहां पर मुकाम का दौरा किया और जांच पड़ताल की और परेशान हाल फैमिली के लोगों ने बताया कि इन्हें मुआवजा दिया जाए और इनसे पूछने के बाद पता चला कि इन्हें दूसरी कोई जगह रहने के लिए नहीं है और इन्हें रहने के इंतज़ाम भी किया जाए, जिस पर तयख़ुन दिया गया कि इन्हें मुआवजा भी दिलाया जाएगा और दूसरी जगह महफूज मुकाम पर रहने के लिए इंतज़ाम भी किया जाएगा। बारिश की वजह से आधा घर गिर गया है और मौसम विभाग ने कहा है कि अगले 2 दिनों तक इसी तरह मुसलसल बारिश होती रहेगी। इसीलिए हुलसूर तालुक़ा की आवाम को चौकस रहने की गुजारिश की गई। बारिश की वजह से कहीं पर भी किसी को भी कुछ भी मुश्किलात आती है तो फौरी तौर पर इनसे रब्ता करने की गुजारिश की गई और फिर मीडिया से खुसूसी खिताब करते हुए तमाम तर तफसीलात भी बताई गई। आइए जानते हैं इस खुसूस में मुकम्मल तफसीलात। पेश है हुलसूर से नुमाइंदा रिपोर्टर रूपेश की HK न्यूज़ के लिए यह खुसूसी रिपोर्ट। इसी तरह की मज़ीद ताज़ा तरीन ख़बरों से अपडेटेड रहने के लिए चैनल को लाइक करें, शेयर करें, सब्सक्राइब ज़रूर कर लें। ಈಗಾಗಲೇ 8 ಮಳೆಯಿಂದಾಗಿ ಮನೆಗಳ ಬಿದ್ದ ವರದಿಯಾಗಿದ್ದು ಇವತ್ತು ಹುಲ್ಸೂರು ಗ್ರಾಮದಲ್ಲಿ ಕಾಶಿನಾಥ್ ಅವರು ಮನೆ ಬಿದ್ದ ಸುದ್ದಿ ತಿಳಿದ ತಕ್ಷಣ ಅವರ ಮನೆ ಇವತ್ತು ನಾವು ಪರಿಶೀಲನೆ ಮಾಡಿದೆವು, ನಾವು ಮತ್ತು ಕಂದಾಯ ನಿರೀಕ್ಷಕರು ಗ್ರಾಮಾಡಳಿತಾಧಿಕಾರಿಗಳೆಲ್ಲ ಸೇರಿ। ಮತ್ತು ಇವತ್ತು ಅಥವಾ ನಾಳೆ ನಮ್ಮ ಈ TRI ಜೈ ಬಂದು ಅವರು ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಆ ಪರ್ಸೆಂಟೇಜ್ ಆಧಾರ ಮೇಲೆ ನಾವು ಎಲ್ಲರಿಗೂ ಸಹ ಅವರು ಖಾತೆ ನಂಬರ್ಗಳು ತೊಗೊಂಡು ಅವರಿಗೆ ನೇರವಾಗಿ ಮುಂಜಾಗ್ರತಾ ಕ್ರಮವಾಗಿ ಇಂಥ ಯಾವುದಾದ್ರೂ ಮನೆಗಳು ಬ್ರಿಕ್ ಬಿದ್ದಿಲ್ಲ ಅಥವಾ ತಮ್ಮ ಪಕ್ಕದ ಸೇಫ್ಟಿ ಇರಬೇಕು ಅಥವಾ ಅವರಿಗೆ ಯಾವುದೇ ರೀತಿ ಅಕ್ಕಪಕ್ಕ ಅಥವಾ ಸಂಬಂಧಿಕರ ಮನೆ ಇಲ್ಲದೆ ಹೋಗಿದ್ದಿಲ್ಲ ನಮ್ಮ ಗಮನಕ್ಕೆ ತಂದರೆ ನಾವು ಸಂಬಂಧಿಸಿದ ಪಂಚಾಯತ್ ಅಭಿವೃದ್ಧಿ ಮುಖಾಂತರ ನಾವು ಸರ್ಕಾರಿ ಸ್ಕೂಲ್ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಅಲ್ಲಿ ಅವರಿಗೆ ಶಿಫ್ಟ್ ಮಾಡಿ ತಾತ್ಕಾಲಿಕ ವ್ಯವಸ್ಥೆ ಮಾಡೋಕ್ಕೆ ನಾವು ಪ್ರಯೋಜನ ಮಾಡ್ತೀವಿ। ಸರ್, ಈಗ ಮುಸ್ತಫಾ ಡ್ಯಾಮು 2 ದಿನಗಳ ಕೆಳಗಡೆಯಿಂದ ತುಂಬ ಹರಿಯುವ ಸಂಭವ ಇದೆ ಅಂತ ಹೇಳ್ತಾ ಇದ್ದರು, ಇವಾಗ ಹೇಗಿದೆ ಸರ್? ಚಂದ್ರಕಾಂತ್ ಅಂತೇಳಿ ಇಂಜಿನಿಯರ್ ನಿನ್ನೆ ಮಾತಾಡಿದ್ರು ನನಗೆ, ಇನ್ನೂ 1 ಮೀಟ್ರ್ ಇನ್ನೂ ಅದರಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇನ್ನೂ ಬ್ಯಾಲೆನ್ಸ್ ಇದೆ, ಅದು ಒಳಹರಿವು ಮತ್ತು ಹೊರಹರಿವು ಅಂತ ಇದು ಅವರು ಜಡ್ಜ್ ಮಾಡ್ಕೊಂಡು ಡೈಲಿ ಮುಂದೆ ಏನು ಜಾಸ್ತಿ ಒಮ್ಮೆಗೆ ನೀರು ಬಿಡ್ಲಾರ್ದಂಗೆ ಮುಂದೆ ಸಾಕಷ್ಟು ಹೊಲಗಳಾರ್ದಂಗೆ ರೈತರಿಗೆ ಜಮೀನುಗಳು ನೀರು ನುಗ್ಲಾರ್ದಂಗೆ ಅವ್ರಿಗೆ ನೀರು ಬಿಡ್ಲಾಕ ಮುನ್ಸೂಚನೆ ಈಗಾಗಲೇ ಕೊಟ್ಟಿದ್ದೀನಿ। ಹವಾಮಾನ ಇಲಾಖೆ ವತಿಯಿಂದ ಇನ್ನೂ ಎಷ್ಟು ದಿವಸ ಅಂತ? ಇನ್ನೂ 2 ದಿವಸ ಮನೆ ಮುನ್ಸೂಚನೆ ಇರುತ್ತೆ ಸರ್। ಈಗ ಮನೆ ಬಿದ್ದಂಥವ್ರಿಗೆ ಏನು ಪರಿಹಾರ ಕೊಡ್ತೀರಿ? ಮನೆಗಳು ಬಿದ್ದಂಥ ಪರಿಹಾರದವ್ರಿಗೆ ಅದು ನಮ್ಮ TRIದಿಂದ ಇಂಜಿನಿಯರ್ಗಳು ಸಂಬಂಧಪಟ್ಟ ಇಂಜಿನಿಯರು ಅದರ ಪರ್ಸೆಂಟೇಜ್ ಹಾಕ್ತಾರೆ, ಅದ್ರ ಇಷ್ಟು ಪರ್ಸೆಂಟೇಜ್ ಬಿದ್ದದ ಅಂತೇಳಿ ಆ ಪರ್ಸೆಂಟೇಜ್ ಪ್ರಕಾರ ಅವ್ರಿಗೆ ನಾವು ಅವ್ರದ್ದು ಅಕೌಂಟ್ ನಂಬರ್ ತೊಗೊಂಡು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ತೊಗೊಂಡು ಅವ್ರಿಗೆ ಡೈರೆಕ್ಟ್ ಅಕೌಂಟಿಗೆ ಜಮಾ ಮಾಡ್ತೀವಿ ಪ್ರೆಸಿಡೆಂಟ್।